ಮಾಲಕರಿಗೆ ಉನ್ನತ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈ ಕೂಡಲೇ ತುಟ್ಟುಮಚ್ಚನ್ನು ಕೊಡಲೇಬೇಕು. ಈ ಕೂಡಲೇ ತುಟ್ಟುಮಚ್ಚನ್ನು ಕೊಡಲೇಬೇಕು. ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಏನು ನಮ್ಮ ಏಪ್ರಿಲ್ 1ರ ಏರಿನ ತುಟ್ಟಿಮಚ್ಚೆಯನ್ನು 22 ರೂಪಾಯಿ 72 ಪೈಸೆ ಕೊಡಬೇಕಂತ ತೀರ್ಮಾನ ಆಗಿದೆ. ಇವತ್ತಿನ ಬೆಲೆ ಏರಿಕೆ ಏನಿದೆ, ಬೆಲೆ ಏರಿಕೆ ಪ್ರಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಈ ಎಲ್ಲ ಬೆಳವಣಿಗೆ ನೋಡಿಕೊಂಡು ನಮ್ಮ ಸರ್ಕಾರ ಕೊಡುವಂಥ ತುಟ್ಟಿಭತ್ಯೆ ಇದು. ಸರ್ಕಾರ ಪ್ರತಿ ವರ್ಷ ತುಟ್ಟಿಭತ್ಯೆಯನ್ನು ಹೆಚ್ಚಳ ಮಾಡ್ತದೆ. ಹೆಚ್ಚಳ ಮಾಡಿ ತುಟ್ಟಿಭತ್ಯೆಯನ್ನು ಮಾಲಕರಿಗೆ ಕೊಡಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಸರ್ಕಾರ ತೀರ್ಮಾನ ಮಾಡೋದು. ಅದು ಕಟ್ಟಡ ತೀರ್ಮಾನ ಮಾಡೋದಲ್ಲ, ಮಾಲಕ ತೀರ್ಮಾನ ಮಾಡೋದಲ್ಲ, ಅಲ್ಲ ಸಂಘದ ತೀರ್ಮಾನ ಮಾಡೋದಲ್ಲ. ಇದು ಎಲ್ಲ ವಿಷಯ ಇಟ್ಟುಕೊಂಡು ಇವತ್ತಿನ ಬೆಲೆ ಏರಿಕೆ ಅನುಗುಣವಾಗಿ ಸರ್ಕಾರ ಒಂದು ಮೊತ್ತ ವೇತನ ನಮ್ಮ ಕಾರ್ಮಿಕ ಸಿಗಬೇಕಂತೇಳಿ ಸರ್ಕಾರ ಒಂದು ಇದು ಮಾಡ್ತದೆ. ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಲಿಕ್ಕಿಲ್ಲ. ಯಾಕಂದರೆ ಅದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಚರ್ಚೆಯಾಗಿ ಅಂಗೀಕಾರವಾಗಿ ಬರುವಂಥದ್ದು. ಅದೇ ರೀತಿ ಲೋಕಸಭೆಯಲ್ಲಿ ಅದು ಚರ್ಚೆಯಾಗಿ ಅಂಗೀಕಾರ ಬರುವಂಥದ್ದು. ಹಾಗೆ ಅದನ್ನು ಉಲ್ಲಂಘನೆ ಮಾಡುವಂಥದ್ದಿಲ್ಲ. ಆದರೆ ಇವತ್ತು ನಮ್ಮ ಬೀಡಿ ಕಂಪನಿ ಮಾಲೀಕರು ಅದರಲ್ಲಿ ಭಾಳ ಪ್ರಮುಖವಾಗಿ ಭಾರತ್ ಕಂಪನಿ ಇರ್ಬೋದು, ಗಣೇಶ್ ಕಂಪನಿಯವರು ಇವತ್ತು ನಿಮ್ಮ ತುಟ್ಟಿಭತ್ಯೆಯನ್ನು ಕೊಡೋದು ಹಿಂದೆಟ್ಟು ಹಾಕುವಂಥದ್ದು ಭಾರತ್ ಮತ್ತು ಗಣೇಶ್ನವರು. ಬಾಕಿ ಕಂಪನಿಗಳೇನಿದ್ದಾವೆ ಸಣ್ಣ ಪುಟ್ಟ ಕಂಪನಿಗಳು ಅವರು ಕೊಡಲಿಕ್ಕೆ ತಯಾರಿದ್ದಾರೆ. ಆದರೆ ಇವತ್ತು ಆ ದೊಡ್ಡ ಕಂಪನಿಗಳು ಇವತ್ತು ಬಿಡ್ತಾ ಇಲ್ಲ. ಮೊನ್ನೆ ಇದಕ್ಕೆ ಮೊದಲು 2 ಬಾರಿ ನಾವು ಮನವಿ ಕೊಟ್ಟಿದ್ದೇವೆ, AS ಕೊಟ್ಟಿದ್ದೇವೆ, ತಹಸೀಲ್ದಾರ್ ಕೊಟ್ಟಿದ್ದೇವೆ, ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅದರ ಪರಿಣಾಮ ನಂತರದಷ್ಟು ಮುಂದಕ್ಕೆ ನಾವು ಉಡುಪಿ ಮತ್ತು ಕಾರ್ಕಳದಲ್ಲಿ ಕಾರ್ಯಕ್ರಮ ಹಾಕಿಲ್ಲ. ಮಂಗಳೂರಲ್ಲಿ ನಮ್ಮ ಭಾರತ್ ಬೀಡಿ ಕಂಪನಿ ಹೆಡ್ ಆಫೀಸ್ ಇದೆ, ಗಣೇಶ್ ಬೀಡಿ ಹೆಡ್ ಆಫೀಸ್ ಇದೆ, ಮತ್ತು ಟೆಲಿಫೋನ್ ಬೀಡಿ ಎಲ್ಲ ಕಂಪನಿ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡಿದ್ದೇವೆ ಮೊನ್ನೆ 1 ತಿಂಗಳ ಹಿಂದ್ಗಡೆ. ಅದ್ರ ನಂತರ ಮತ್ತೆ ನಮ್ಮ ಮಂಗಳೂರು ಸಹಾಯ ಕಮಿಷನರ್ ನಮ್ಮನ್ನು ಕರೆದು ನಮ್ಮ ಸಂಘಟನೆಯನ್ನು ಬರಲಿಕ್ಕೆ ಹೇಳಿದ್ರು. ನಾವು ಅಲ್ಲಿ ಕೂತು ಮಾತಾಡಿದಾಗ ಮಾಲಕರ ಜೊತೆ ಒಂದು ಮಾತುಕತೆ ಮಾಡುವ ಕರೆಯುವ ಅಂತೇಳಿ 2 ಬಾರಿ ಮಾಲಕರನ್ನು ನಮ್ಮ ಮಂಗಳೂರು ಸಹಾಯ ಕಮಿಷನರ್ ಬರಲಿಕ್ಕೆ ಹೇಳಿದ್ರು. ಆದರೆ ನಮ್ಮ ಮಾಲಕರು ಅತಿ ಬುದ್ಧಿವಂತರು, ಗೊತ್ತಿರಬೇಕು ನಿಮಗೆ. ಒಬ್ಬರು ಬಂದರೆ ಒಂದು ಭಾರತ್ ಬೀಡಿ ಕಂಪನಿ ಮಾಲಕ ಬಂದರೆ ಗಣೇಶ್ ಬೀಡಿ ಮಾಲಕರು ತಪ್ಪಿ ತೆಗಿತಾರೆ, ಗಣೇಶ್ ಬೀಡಿಯ ಬಂದರೆ ಭಾರತ್ ಬೀಡಿ ಮಾಲಕರು ತಪ್ಪಿ ತೆಗಿತಾರೆ. ಅವಾಗ ಏನಾಯ್ತು, ಅಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. 2 ಬಾರಿ ಮೀಟಿಂಗ್ ಮಾಡಿದ್ರು ಕ್ಯಾನ್ಸಲ್ ಆಗಿದೆ. ಅದು ನಂತರ ಮತ್ತೆ ನಮಗೆ ತಾಳ್ಮೆ ಇದೆ, ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಅವರು ಇದು ಮಾಡುವಂಥದ್ದು. ಅದನ್ನು ನಾವು ಇದು ಮಾಡಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಅಲ್ಲಿ ಚರ್ಚೆ ಮಂಗಳೂರು ನಮ್ಮ ಮತ್ತೆ ಚರ್ಚೆ ಮಾಡಿ ಮೊನ್ನೆ ಅನಿರ್ದಿಷ್ಟ ಹೋರಾಟ ಮೊನ್ನೆಯಿಂದ ಮಂಗಳೂರು ಸಂಸ್ಥೆ ಮುಂದ್ಗಡೆ ಆಗ್ತಾ ಇದೆ. ಈಗ ಮೊನ್ನೆ ಬುಧವಾರಕ್ಕೆ ಅವರು ಸ್ಟಾಪ್ ಮಾಡಿದ್ದಾರೆ. ಏನು ಹೇಳಿದಂತೆ ಇವತ್ತಿನ ಒಂದು ವಾರದಲ್ಲಿ ಪುನಃ ಮಾತುಕತೆ ಮಾಡುವಂತೇಳಿ ಭರವಸೆ ಕೊಟ್ಟಿದ್ದಾರೆ. ಆದರೆ ನಮಗೆ ಆ ಭರವಸೆ ನಂಬಿಕೆ ಇಲ್ಲ. ಯಾಕಂತೇಳಿದ್ರೆ ನಾವು ಅಷ್ಟು ಹೋರಾಟ ಮಾಡಿ ಅಷ್ಟು ಮನೆ ಕೊಟ್ಟ ನಂತರ ಅವರು ಮೊನ್ನೆ 11 ರೂಪಾಯಿ 40 ಪೈಸೆಯನ್ನು ಭಾರತ್ ಮತ್ತು ಗಣೇಶ್ ಅವರು ನಮಗೆ ವರ್ಕರ್ಸ್ ಹಾಕಿದ್ದಾರೆ ಮೊನ್ನೆ. ಅದು ನಾವು ಇಷ್ಟು ಒತ್ತಡಕ್ಕೆ ಅಷ್ಟು ರೂಪಾಯಿ ಹಾಕಿದ್ದಾರೆ. ಆದರೆ ನಾವು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಸರ್ಕಾರ ನಿಗದಿ ಮಾಡಿದಂಥ ಒಂದು 22 ರೂಪಾಯಿ 72 ಪೈಸೆ ಏನಿದೆ ಅದನ್ನು ಎಲ್ಲ ಕಾರ್ಮಿಕರು ಸಿಗಲೇಬೇಕು. ನಿಮ್ಗೆ ಗೊತ್ತಿರಬೇಕು, ಸಾಧಾರಣ ಕಾರ್ಕಳದಲ್ಲಿ 30-40 ಸಾವಿರ ಬೀಡಿ ಕಾರ್ಮಿಕರಿದ್ದಾರೆ. ಇಡೀ ಉಡುಪಿ ಜಿಲ್ಲೆ 1.5 ಲಕ್ಷ ಮೇಲೆ ಉಡುಪಿ ಜಿಲ್ಲೆ ಇದೆ. ನಮ್ಮ ಮಂಗಳೂರು ಉಡುಪಿ ಸೇರಿದರೆ ಕನಿಷ್ಠ 6 ಲಕ್ಷ ಜನ ಬೀಡಿ ಕಾರ್ಮಿಕರು ಇವತ್ತು ಕೆಲಸ ಮಾಡಿದ್ದಾರೆ. ಇವತ್ತು ಕೆಲವರು ತುಂಬ ಕಷ್ಟ ಆಗಿದ್ದಾರೆ. ಬೀಡಿ ಕಟ್ಟಿ ಇವತ್ತು ಅವರು ಜೀವನ ತೆಗೆಸುವಂಥದ್ದಲ್ಲಿ ತುಂಬ ಕಷ್ಟ ಕೆಲಸ ಮಾಡ್ತಿದ್ದಾರೆ. ಆಯಿತಾ, ಇಂಥ ಸಮಯದಲ್ಲಿ ಈ ಮಾಲಕರು ಆ ಒಂದು ತುಟ್ಟಿಭತ್ಯೆ ಅದು ಕನಿಷ್ಠ ಎಷ್ಟು ಒಂದು ಜಾಸ್ತಿ ಬರೋದಿಲ್ಲ. ಒಂದು ಅಂದಾಜು ಲೆಕ್ಕ ಇದ್ದರೆ ಒಂದು ವಾರದಲ್ಲಿ ಒಂದು 5 ಸಾವಿರ ಒಬ್ಬರು ಬೀಡಿ ಕಟ್ಟಿದ್ರೆ ಆ ಅಂದಾಜು ತಿಂಗಳಿಗೆ ಒಂದು 20 ಸಾವಿರ ಬೀಡಿ ಆಗೋದು. ತಿಂಗಳು 20 ಸಾವಿರ ಬೀಡಿ ಅಂತ ಹೇಳಿದ್ರೆ ಒಂದು 430 ಚಿಲ್ಲರೆ 454 ರೂಪಾಯಿ 30 ಪೈಸೆ ಸಿಗುವಂಥದ್ದು ಅಷ್ಟು ಬೀಡಿ. ಅದು ಈಗ ಎಷ್ಟು ತಿಂಗಳಾಯಿತು, 3 ತಿಂಗಳಾಯಿತು. 3 ತಿಂಗಳು ಅಂತೇಳಿ 1450 ರೂಪಾಯಿ ತುಟ್ಟಿ ನಮಗೆ ಸಿಗಬೇಕು ಪ್ರತಿಯೊಬ್ಬರಿಗೆ. 3 ತಿಂಗಳು ಅಂದಾಜು ಲೆಕ್ಕ. ಇವತ್ತು ಅದನ್ನು ಕೊಡ್ತಾ ಇಲ್ಲ. ಈಗ ಅವರು 11 ರೂಪಾಯಿ 50 ಪೈಸೆ ಏನೋ ಹಾಕಿದ್ದಾರೆ. ಇದನ್ನು ನಾವು ಖಂಡಿತ ಒಪ್ಪಿ ತಯಾರಿಲ್ಲ. ಇದನ್ನು ಅವರು ಫುಲ್ಲು ನಮ್ಮ 22 ಪೈಸೆ ಏನಿದೆ ಫುಲ್ ಕೊಡಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಇದರ ಹಿಂದೆ 12 ರೂಪಾಯಿ 70 ಪೈಸೆ 3 ವರ್ಷದ ಕೊಟ್ಟಿದ್ದು ಬಾಕಿ ಇದೆ, 15, 16, 17 ವರ್ಷದ. ಅದರ ನಂತರ ನಾವು ಮತ್ತೆ ಕೇಸ್ ಮಾಡಿ ಕೋರ್ಟಲ್ಲಿಗೆ ಫೈಟ್ ಮಾಡಿ ಅದರ ನಂತರ ಕೋರ್ಸಲ್ಲಿ ನಮ್ಮ ಪರವಾಗಿ ಅದು ಇದಾಗಿದ್ದು ಆದರೂ ಕೂಡ ಪುನಃ ಮಾಲಕರು ಮೇಲ್ಮನವಿ ಸಲ್ಲಿಸಿ ಕೇಸ್ ಹಾಕಿದ್ದಾರೆ. ಕೇಸ್ ಪುನಃ ಈಗ ಅದರ ಬಗ್ಗೆ ಕೇಸ್ ನಡೀತಾ ಇದೆ. ಅದ್ರ ಬಗ್ಗೆ ಹೋರಾಟ ಮಾಡ್ತದೆ, ಅದನ್ನು ಕೈಬಿಟ್ಟು ಪ್ರಶ್ನೆ ಇಲ್ಲ. ಅದು ಮೊನ್ನೆ AS ಹೇಳಿದ್ದಾರೆ, ಅದು ಹಣ ಎಲ್ಲಿ ಹೋಗಲ್ಲ, ನಿಮ್ಮದು ಇವತ್ತು ನಾಳೆ ಸಿಗ್ತದೆ, ಅದ್ರ ಬಗ್ಗೆ ಇದು ಮಾಡಿ ಬೇಡ, ನಾವು ಏನಾದ್ರು ಮಾಡಿ ಸರ್ಕಾರದಿಂದ ಇದು ಮಾಡಿ ನಿಮ್ಮ ಪರವಾಗಿ ಮಾಡಿ ಕೊಡ್ತೇವೆ, ಇಲ್ಲದೆ ಮಾತುಕತೆ ಮಾಡಿ ಆದರೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಒಂದು ಎರಡನೇದಾಗಿ ನಂತರ ಬಂದಂಥ ನಿಮ್ಮ ಕನಿಷ್ಠ ವೇತನ ಸಂಬಳ ಜಾಸ್ತಿ ಆಗಬೇಕಂತೇಳಿ ಕಳೆದ ಇದರಲ್ಲಿ ಆಗಿತ್ತು. ಅದನ್ನು ಕೂಡ ಮಾಲಕರು ಕೊಡಲಿಲ್ಲ. ಅದು ಕೂಡ ಕೇಸ್ ಹಾಕಿ ಕೇಸಲ್ಲಿತ್ತು.
ಈಗ ಮತ್ತೆ ಪುನಃ ಈಗ 12 ರೂಪಾಯಿ 20 ಪೈಸೆ 22 ರೂಪಾಯಿ 72 ಪೈಸೆ ಇದನ್ನು ಕೊಡಲಿಕ್ಕೆ ಕೂಡ ಅವರು ಬಿಲ್ಲಲ್ಲಿ ಆಗ್ತಾ ಇದ್ದಾರೆ. ಇದೇ ಇಲ್ಲಿ ಅರ್ಥ ಏನು ಅವರು ಹೇಳಿದ್ರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಕಷ್ಟ ಆಗಿದೆ. ಕಷ್ಟ ಆಗಿ ಇವರು ಒಂದು ಲೆಟರ್ ಕೊಡಲಿ, ಸರ್ಕಾರಕ್ಕೆ ಪತ್ರ ಕೊಡಲಿ. ಇವರು ಟೊಮಾಟೊ ಕಂಪನಿಯಲ್ಲಿ ಆಗಲ್ಲ ಅಂತ ಪತ್ರ ಕೊಡಲಿ. ಪದೇ ಪದೇ ಇವರು 10-12 ವರ್ಷದಿಂದ ಇದೇ ಕಾಣೆ ಹೇಳಿ ಕಾರ್ಮಿಕರ ಹಣವನ್ನು ಲೂಟಿ ಮಾಡಿ ಕೋಟಿ ಆಟ ಬ್ಯಾಂಕ್ ಹಾಕಿದ್ದಾರೆ. 12 ರೂಪಾಯಿ 70 ಪೈಸೆ ಇದಿತ್ತು 3 ವರ್ಷದ್ದು. ಸಾಧಾರಣ ಎಷ್ಟು ಕೋಟಿ ಬ್ಯಾಂಕ್ ಆಗಿದ್ದೀರ ಹಣ, ನಿಮ್ಮ ಹಣ ಅವರಿಗೆ ತಿಂಗಳಿಗೆ ಬಡ್ಡಿಸಿ ಮಾಡ್ತಾರೆ ಬ್ಯಾಂಕಲ್ಲಿ. ನಿಮ್ಮ ಹಣ ಕಷ್ಟಪಟ್ಟು ದುಡಿಯುವುದು ಬೀಡಿ ಕಟ್ಟುವುದು ನೀವು ಕಾರ್ಮಿಕರು, ಅವರಲ್ಲಿ ಲಾಭದಿಂದ. ಇದನ್ನು ಕೇಳಲಿಕ್ಕೆ ಯಾರಿಲ್ಲ. ಇವತ್ತು ನೋಡಿ ನಿಮ್ಗೆ ಗೊತ್ತಿರಬೇಕು, ನಮ್ಮ ಇಲ್ಲಿಯ ಶಾಸಕರಾಗಲಿ ಸಂಸದರಾಗಲಿ ಒಬ್ಬರು ಬೀಡಿ ಕಾಲ ಬಗ್ಗೆ ಮಾತಾಡಲಿ. ಇವತ್ತು ಉಡುಪಿ ಮಂಗಳೂರಲ್ಲಿ 13 ಶಾಸಕರಿದ್ದಾರೆ, 2 ಸಂಸದರಿದ್ದಾರೆ. ಇವತ್ತು ನನಗೆ ಯಾರಾದರೂ ವಿಧಾನಸಭೆಯಲ್ಲಾಗಲಿ ಲೋಕಸಭೆಯಲ್ಲಿ ಮಾತಾಡಿದಾರಾ? ಬೀಡಿ ಕಾಲದ ಬಗ್ಗೆ ಒಬ್ಬರಾದರೂ ಚಕ ಎತ್ತಿದ್ದಾರಾ? ಯಾರು ಮಾತಾಡಲ್ಲ. ಚುನಾವಣೆ ಬರುವಾಗ ನಿಮ್ಮ ಮತ ಬೇಕು, ನಿಮ್ಮ ಮನೆಯವರ ಮತ ಬೇಕು. ಆದರೆ ಬೀಡಿ ಕಾಲ ಬಗ್ಗೆ ಇಷ್ಟು ಕಷ್ಟಪಡ್ತಾರೆ, ಇಷ್ಟು ಸಮಸ್ಯೆಲಿದ್ದಾರೆ, ಒಬ್ಬರಾದರೂ ಶಾಸಕ ಮಾತಾಡ್ತಾರೆ? ಮೊನ್ನೆ ಇಲ್ಲಿಯೇ ಒಬ್ಬ ಶಾಸಕ, ನಮ್ಮ ಸ್ಥಳೀಯ ಶಾಸಕ ಸುನೀಲ್ ಕುಮಾರ್ ಅವರು ಇತ್ತೀಚೆಗೆ ಕೊರೋನಾ ಬಂದ ಟೈಮಲ್ಲಿ ಒಬ್ಬ ಬೀಡಿ ಕಟ್ಟುವ ಮಹಿಳೆ ಮನೆ ಬಿಟ್ಟು ಹೋಗಿದೆ. ಸ್ವಲ್ಪ ಸಹಾಯ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಇನ್ನು ಬೇರೆ ಇದ್ದಾರೆ ನಿಮ್ಮಂತ ಅಂತ ಹೇಳ್ತಾರೆ. ಇಂಥ ಶಾಸಕ ನಮ್ಗೆ ಬೇಕಾ? ನಮಗೆ ಇವರು ಖಾಲಿ ಬಂಡವಾಳಶಾಹಿಗಳ ಪರವಾಗಿ ಮಾತಾಡುವಂಥವ್ರು, ದೊಡ್ಡ ಶ್ರೀಮಂತ ಪರವಾಗಿ. ಯಾಕಂದರೆ ನಿಮ್ಮ ಹತ್ರ ಅವ್ರಿಗೆ ಚುನಾವಣೆ ಬರುವ ಹಣ ಬೇಕು, ಅವರಿಗೆ ಅವ್ರು ಹಣ ಕೊಡ್ತಾರೆ, ನೀವು ಹಣ ಕೊಡ್ತಾರೆ ಕೊಡುವುದಲ್ಲ ಹಾಗೆ. ಹಾಗಾಗಿ ನಿಮ್ಮ ಪರವಾಗಿ ಯಾರು ಮಾತಾಡಲಿ. ಇವತ್ತು ನಿಮ್ಮಾಗಿ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡೋದು ತುಂಬ ಜನ ಇದ್ದಾರೆ. ಇವತ್ತು ಬಡ ಕಾರ್ಮಿಕ ಪರವಾಗಿ ನಮ್ಮ ಯಾವ ಶಾಸಕಗಳಾಗಿ ಯಾವ ಸಂಸದರು ಇವತ್ತು ಮಾತಾಡ್ತಿಲ್ಲ. ಸರ್ಕಾರ ಎಲ್ಲ ಇವತ್ತು ಬಂಡವಾಳಶಾಹಿ ಪರವಾಗಿಯೇ ಕೆಲಸ ಮಾಡ್ತಾ ಇದೆ, ನಿಮ್ಗೆ ಗೊತ್ತಿರಬೇಕು. ಇಲ್ಲದ್ರೆ ನಿಮ್ಗೆ ಕೊಡುವಂಥ ಈ ಕುರ್ಚಿ ಬಚ್ಚೆಯಲ್ಲಿ ಇವಾಗ ಅಷ್ಟು ಈಗ ಮಾಲಕರಿಗೆ ಇಲ್ವಾ? ಇವತ್ತು ಕೇಳಿಕಾಗಲ್ಲ. ಇವರಿಗೆ 13 ಜನ ಶಾಸಕ ಇರ್ತಾರೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಬೀಡಿ ಉಡುಪಿ ಮತ್ತು ಮಂಗಳೂರಲ್ಲಿ 6 ಲಕ್ಷ ಜನ ಬೀಡಿ ಕಟ್ಟಿ ಉಡುಪಿ ಮಂಗಳೂರಲ್ಲಿ ವಿಚಾರಣೆ ಮಾಡಿಕೊಡಿ ಅಂತ ನೋಡಿ. ಇಂಥ ಪರಿಸ್ಥಿತಿ ಬೀಡಿ ಕಾರ್ಮಿಕರಿಗಿದೆ. ನಾವು ಪ್ರತಿ ಸಲ ಹೋರಾಟ ಮಾಡ್ತಾ ಇರುವಂಥದ್ದು, ಹೋರಾಟ ಮಾಡಿ ಮಾಡಿ ನಾವೇ ಕುಸ್ತೋಗಿದ್ದೀವಿ. ಈಗ ಹೋರಾಟ ಮಾಡಿ ಮಾಡಿ ನಿಮ್ಮಂತಲ್ಲಿ ಇರ್ಬೋದು, ಇನ್ನೊಂದು ಮುಖಂಡರು ಮಾಡ್ತಾ ಇಲ್ಲ, ಸುನೀತಾ ಶೆಟ್ಟಿ ಮಾಡ್ತಾರೆ, ಕವಿ ಮಾಡ್ತಾರೆ ನೋಡಿ. ಇಲ್ಲಿದ್ದ ಮುಖಂಡರು ಎಲ್ಲ ಇನ್ನೊಂದು ಮುಖಂಡರು ನಾವು ಇವತ್ತಿನ ಸಂಘದಲ್ಲಿ ಇದ್ದವರಲ್ಲ, ತುಂಬ ವರ್ಷದಿಂದ ಸಂಘದಲ್ಲಿ ಇದ್ದವರು. ಆದರೆ ನಮಗೇನೆ ಬೇಸರ ಬಂದೋಗಿದೆ ಕಾರ್ಮಿಕರು. ನಿಮ್ಮ ಇದೇ ಕಾರ್ಖಾನೆ ಬೀಡಿ ಸಂಘಟನೆಯಲ್ಲಿ ಸಾಧಾರಣ 2-2.5 ಸಾವಿರ ಮೆಂಬರ್ಶಿಪ್ ಇರ್ಬೋದು. ಆದ್ರೆ ನೋಡಿ ಕಾಂಟ್ರಾಕ್ಟ್ ಕೊಟ್ಟು ನಿಮ್ಗೆ ಕಳ್ಸಿಕೊಡ್ತಾರೆ ಓಟಿ ಮೀಟಿಂಗ್ ಅಂತ. ಇಲ್ಲ ನೀವೇ ಬರ್ಲಿಕ್ಕೆ ಹೇಳೋರು ಕವಿರಾಜ್ ಹೇಳ್ತಾರೆ, ಹೌದು ತಾನೆ, ನೀವು ಕಾಂಟ್ರಾಕ್ಟ್ ಆಗಿ ಕಳಿಸ್ಬಲ್ಲ, ಹೋಗಿ ಅಲ್ಲ ನಿಮಗೆ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ನಿಮ್ಗೆ 11 ರೂಪಾಯಿ ಕೊಡ್ಲಿಕ್ಕಿದೆ, ಮಾಲೀಕರು ಹೋಗಿ ಕೇಳಿ ನೀವು ದಂಧೆ ಮಾಡಿ ಅಂತ ಹೇಳಿ ಕಾಂಟ್ರಾಕ್ಟ್ ಕೊಡ್ತಾರೆ. ಕಾಂಟ್ರಾಕ್ಟ್ ಮಾಡೋದಿಲ್ಲ. ಯಾಕೆ? ಅವ್ನು ಕೊಡ್ತಾರೆ, ಅವ್ನು ಹೊಟ್ಟೆ ತುಂಬ್ಕೊಳ್ತಾರೆ, ಅವ್ನು ಮನೆ ಮಾಡ್ಕೊಂತಾರೆ, ಆರ್ಥಿಕ ದುಡ್ಡು ಮಾಡ್ಕೊಂಡು ಕೂತ್ಕೊಳ್ತಾರೆ. ನಾವು ಮನೆ ಎಲ್ಲಿ ಮಾಡಿದ್ದೀವಿ? ನಾವು ಹೇಳಿ, ನಾವು ಎಲ್ಲಿ ಮಾಡಿದ್ದೀವಿ ಬಿಡಿ? ನಾವು ಸ್ವರ್ಣತನ ಜೋಗ್ತಿ ಅಲ್ಲ ಇವತ್ತಿನವರೆಗೆ. ಸತ್ಯ ನಮಗೆ ಸೌಖ್ಯ ಇಲ್ದಿರ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ 3,000-4,000 ಸಾವಿರ ಬೇಕು. ಒಂದು ಮೆಡಿಷನ್ ತರಲಿಕ್ಕೆ, ಆ ಮೆಡಿಷನ್ ಮೇಲೆ ನಮಗೆ ತೆರಿಗೆ ಹಾಕುವಂಥದ್ದು. ನಾವು ಡಾಕ್ಟ್ರ್ ಫೀಸ್ ಕೂಡ 300 ಇದ್ದಿದ್ದು 500 ಆಗಿ ಹೋಗ್ಬಿಟ್ಟಿದೆ. ನಾವೆಲ್ಲಿಂದ ತರಬೇಕು? ಈ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರೆ ನಮಗೆ ಜೀವನ ತೆಗಿಲಿಕ್ಕೆ ಆಗ್ತದ? ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ನಾನು ಹೆಚ್ಚು ನಿಮಗೆ ಏನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ನಾನು ಏನು ವಿಶ್ವಾಸಂತ ಏನು ನಮ್ಮಲ್ಲಿ ಪರಿಣಾಮವನ್ನು ಹಾಕಿದೆ ಅಂದರೆ ತಂಬಾಕು ಮುಕ್ತ ದೇಶ ಮಾಡಬೇಕಂತ 20ರಲ್ಲಿ ಕೂಡ ಹೇಳಿದೆ. 4 ವರ್ಷ ಆದರೂ ಇವತ್ತಿನವರೆಗೆ ಮಾಡಲಿಲ್ಲ. ಯಾಕಂದರೆ ಅದು ಸರ್ಕಾರಕ್ಕೆ ಬೆನಿಫಿಟ್ ಇದೆ, ಅವ್ರು ಮಾಡುವುದಿಲ್ಲ. ಮಾಡಿದರೂ ಕೂಡ ಅವರಿಗೆ ಒಂದು ಉದ್ಯೋಗ ಹೋದರೆ ಇನ್ನೊಂದು ಉದ್ಯೋಗ ಕೊಡಬೇಕಂತ ಕಾನೂನಲ್ಲಿದೆ. ಅದಕ್ಕೋಸ್ಕರ ಅವರು ಆಟ ಆಡ್ತಾ ಇದ್ದಾರೆ. ಇನ್ನೂವರೆಗೆ ಮಾಡಲಿಲ್ಲ. 200 ಮೀಟರ್ ದೂರದಲ್ಲಿ ತಂಬಾಕು ನಿಷೇಧ ಮಾಡಿದ್ದೇವೆ, ಫೈನ್ ಹಾಕ್ತೇವೆ ಅಂತ ಹೇಳ್ತಾರೆ. ಯಾರ ಬಾಯಲ್ಲಿ ಕೂಡ ಇಲ್ವಾ ಸಿಗರೇಟ್ ಬೀಡಿ? ಎಲ್ಲ ಡೋಂಗಿ ಮಾಡ್ತಾ ಹೋಗ್ತಾ ಇದ್ದಾರೆ ಎಲ್ರಿಗೂ. ನಾವು ನಂಬ್ಕೊಂಡು ಹೋಗ್ತೀವಿ, ನಾಳೆ ಕೈದಾಗ್ತದೆ, ಇವತ್ತು ಕೈದಾಗ್ತದೆ. ಇವತ್ತಿನ ಆಗಿದ್ರು ಕಾರ್ಮಿಕರು ಕುಸ್ತೋಗ್ಬೇಕು. ಕಾರ್ಮಿಕರು ಏನೋ ಸೌಲಭ್ಯ ಸಿಗಬಾರ್ದು. ಅವ್ರು ಎಲ್ಲಿಂದ ದಕ್ಷಿಣ ಬಂಗಾಳದೋ ಇನ್ನೇನಿಂದೋ ಮತ್ತೊಂದಿಂದ ಬೀಡಿ ಕಟ್ಟಿ ಇಷ್ಟಾದ್ರೆ ಕಟ್ಟಿ ಅಮ್ಮ ಕಟ್ಟಿ ಅಂತಾರೆ. ಯಾಕಂದರೆ ಅವ್ರು ಹೊರಗಿನ ಬೀಡಿ ಬರ್ತೀವಿ. ಆ ಬಿಡಿಯಲ್ಲಿ ಟೇಸ್ಟ್ ಇಲ್ಲ. ಬಿಡಿ ಈ ಕಟ್ಟುವ ಬಿಡಿಯ ಟೇಸ್ಟ್. ಯಾಕಂದರೆ ನಾವು ಎಲೆಗೆ ತಂಬಾಕು ಹಾಕಿ ಕಟ್ಟುವಂಥದ್ದು. ಬೇರೆ ಕಡೆ ಬೀಡಿ ತಯಾರಿಸ್ತಾರೆ, ಎಲ್ಲೊಂದು ಚೂಟಿ ಅದಕ್ಕೆ ತಂಬಾಕು ಹಾಕಿ ಮತ್ತು ಹೊಡೆಯೋದು. ಆ ಬಿಡಿ ಟೇಸ್ಟ್ ಬರೋಲ್ಲ. ಅವ್ರು ತಗೊಂಡು ಒಂದು ಇಲ್ಲಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಸವಲತ್ತು ಕೊಡಬೇಕಾಗಿಲ್ಲ, ಏನು ಕೂಡ ಸವಲತ್ತಿಲ್ಲ. ಅದು ಇಲ್ಲಿ ನಾವು ಸವಲತ್ತು ಕೇಳ್ತೀವಿ, ಪಾಸ್ ಪುಸ್ತಕ ಕೊಡ್ತೀವಿ, ಲೋ ಪುಸ್ತಕ ಕೊಡಿ ಅಂತೇಳಿ ಕೇಳ್ತೀವಿ. ಅದನ್ನೆಲ್ಲ ಇವರಿಗೆ ತೊಂದರೆ ಆಗುತ್ತಲ್ವ. ಹಾಗಾಗಿ ಈ ಥರ ಆಟವನ್ನು ಆಡ್ತೀವಿ ಹೊರತಾಗಿ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾನು ಕರ್ಸಿದ್ದಾರೆ ಇಲ್ಲಿ
ಮಾತಾಡಿದ್ದೀನಿ. ನಿಮ್ಗೆಲ್ರಿಗೂ ನಾನು ಹೇಳುವಂಥದ್ದು, ಯಾವುದೇ ನಮಗೆ ವಿಡಿಯೋ ಬಗ್ಗೆ ನಮ್ಗೆ ಯಾವುದೇ ಕಷ್ಟಗಳನ್ನು ಬಂದರೂ ನಾವೆಲ್ಲ ಒಟ್ಟು ಸೇರಿ ನಾವು ಹೋರಾಟ ಮಾಡಿ ಈ ಹಣ ಪಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಹೋಗಿ ನನಗೆ ಹತ್ರ ಕೇಳಿದ್ರು ಅಡ್ಡಿಗೆ ತೊಂದರೆ ಇಲ್ಲ, ನಮಗೆ ಕೊಡುವಂಥ ಹಣ ಕೊಡಿ ಅಂತ ನಿಮ್ಗೆ ಅಧಿಕಾರ ಇದೆ, ನೀವು ಕೇಳಿ. ಯಾಕೆ ನಾವು ಅವರಿಗೆ 11 ರೂಪಾಯಿ ಚಿಲ್ಲರೆ ಬಿಡಬೇಕು? ನಾವು ಯಾಕೆ 10 ರೂಪಾಯಿ, ನೀವು ಹೇಳ್ತೀರಿ ಈಗ 10 ರೂಪಾಯಿ ಕೊಟ್ಟಿದ್ದಾರೆ, ಮತ್ತೆ 1 ರೂಪಾಯಿ ಎಲ್ಲಿ ಹೋಯ್ತು? ನಿನ್ನೆಲ್ಲ ನಾನು ಫೋನ್ ಮಾಡಿದವಾಗ ಹೇಳಿದರು 11 ರೂಪಾಯಿ ನಮಗೆ ಸಿಗ್ತಾ ಇದೆ ಅಂತ ಕಾರ್ಮಿಕ. ಈ ಕಾಂಟ್ರಾಕ್ಟ್ ಕೂಡ ಇದ್ರಲ್ಲಿ ಆಟ ಆಡ್ತಾನಲ್ಲ, ನೀವು ತಿಳ್ಕೊಳ್ಬೇಡಿ. ಕಾಂಟ್ರಾಕ್ಟಿಗೆ 11 ರೂಪಾಯಿ ಹಾಕಿರ್ಬೋದು ಮಾಲೀಕರು, ಈ ಕಾಂಟ್ರಾಕ್ಟ್ ಒಂದು 6 ರೂಪಾಯಿ 7 ರೂಪಾಯಿ ಮಾತ್ರ, 6 ರೂಪಾಯಿ 7 ರೂಪಾಯಿ ಮಾತ್ರ, ಮತ್ತು ಬಾಕಿ ಹಣ ಕಾಂಟ್ರಾಕ್ಟಿಗೆ, ಬಾಕಿ ಹಣ ಮಾಲೀಕರು. ಇಲ್ಲಿ ನಾವು ನೀವು ಬಡವರು, ಅವರು ಶ್ರೀಮಂತರು ಅಷ್ಟೇ ಆಗಿರುವಂಥದ್ದು. ಇವಾಗ ಬೋನಸ್ ಬರ್ತಾರೆ, ನೀವು 1 ಲಕ್ಷ ಬಿಡಿ ಕಟ್ಟಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ನೋಡಿ, ಬೋನಸ್ ನಿಮ್ಗೆ ಎಷ್ಟು ಇರ್ತದೆ ಅಂತ ಅದರಲ್ಲಿ ನೀವು ಲೆಕ್ಕ ಹಾಕಿ. ಎಷ್ಟು ಬಿಡಿ ಕಟ್ಟಿದ್ರೆ ಎಷ್ಟು ಆಗ್ತದೆ ಅಂತ ಲೆಕ್ಕ ಹಾಕಿ. ನಿಮ್ಗೆ ಹೇಳ್ತಾರೆ ನಿಮ್ಮ ಮುಖಂಡರು 1 ಲಕ್ಷಕ್ಕೆ ಇಷ್ಟ ಆಗಿದೆ ಅಂತ ನೋಡಿ, ಅವ್ರು ನಿಮ್ಗೆ ಕೊಡ್ತಾರೆ ಇವರು ಅಂತ ನೀವು ಲೆಕ್ಕ ಹಾಕಿ. ಮತ್ತು ಇವರು ಬಡವರು, ನಾವು ಶ್ರೀಮಂತರು, ಇವರು ಕಟ್ಟೋ ಶ್ರೀಮಂತರಾಗಿದ್ದಾರೆ, ಮಾಲೀಕರು ಬಡತನದಲ್ಲಿ ಇದ್ದಾರೆ. ಪಾಪ ಏನು ಮಾಡ್ತಾರೆ? ಪಾಪ ಭಿಕ್ಷೆದೊಡನೆ ತೊಂದರೆ ಇಲ್ಲ, ನಾವೇ ಹಾಕ್ಬೋದು ಉದ್ಯೋಗಿಗೆ ಹಣ ಅಲ್ವಾ? ಯಾಕೆ ಅವ್ರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ? ನಾವು ಶ್ರೀಮಂತರು ಅಲ್ವಾ? ಕಳಪೆ ಮಟ್ಟ ಬೆಲೆ ಹಾಕಿದ್ದಾರೆ, ಇವಾಗ ಕಟ್ಟಲಿಕ್ಕೂ ಕೂಡ ಆಗ್ತಾ ಇಲ್ಲ, ಆರೋಗ್ಯ ಹಾಳಾಗ್ತದೆ ಕಾರ್ಮಿಕರಿಗೆ. ಅದನ್ನು ಕೇಳೋರು ಯಾರಿದ್ದಾರೆ? ನಾವು ಮುಖಂಡರು ಹೋಗಿ 6 ಸಲ ಆಯಿತು ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ, ಹಿಂದೆ ಕಾರ್ಖಾನೆಗೆ ಬಂದಿದ್ದೀವಿ ನಾವು, ಬಂದು ಎಲ್ಲ ಒಳ್ಳೇದು ಹಾಕಿ ಅವರಿಗೆ ಎಲ್ಲ ಒಳ್ಳೇದು ಕೊಡಿ ಅಂತ ಹೇಳಿದಾಗ ಕಳೆದ ತಿಂಗಳು ಒಂದು ಸ್ವಲ್ಪ ತಿಂಗಳು ಹಿಂದೆ ಬಂದು ಆಗ ಹೇಳಿದ್ದಾರೆ, ಮಳೆಗಾಲಕ್ಕೆ ಈ ಎಲೆ ನಾವು ಕಲಿಸ್ತೀವಿ ಮತ್ತು ಹೊಸ ಎಲೆನ ಕೊಡ್ತೀವಿ, ಆರೋಗ್ಯ ಒಳ್ಳೇದು ಮಾಡ್ತೀವಿ ಕಾರ್ಮಿಕರಿಗೆ ಅಂತ ಹೇಳಿದ್ದಾರೆ. ಇವತ್ತಿನವರಿಗೆ ಕೊಟ್ಟಿದ್ದಾರಾ? ಇಲ್ಲ ನೋಡಿ. ಇಂಥ ಎಲ್ಲ ಸುಳ್ಳು ಮಾತುಗಳನ್ನು ಹೇಳಿ ಕಾರ್ಮಿಕರು ದುಡಿಸ್ಕೊಳ್ತಾ ಇದ್ದಾರೆ. ನಾವು ಏನೂ ಕೆಲಸ ಮಾಡ್ತಾ ಇಲ್ಲ, ನಾವು ಈಗ ಎಷ್ಟೋ ಸಲ ನಿಮ್ಮ ಹೋರಾಟಕ್ಕೆ ನಾವು ಬಂದಿದ್ದೀವಿ, ಮಾಡ್ತಾ ಇಲ್ಲ ಅಂತ ಹೇಳ್ತಿಬೇಡಿ. ಇವಾಗಲೂ ಕೂಡ ಎದರ್ಸಿ ಮೀಟಿಂಗ್ ಆಗಿ ಇದೆ, ಮತ್ತೊಂದು ದಿನ ಮಂಗಳೂರಲ್ಲಿ ನಡೀತಾನೆ ಇದ್ದಾರೆ, ಯಾವ ರಾತ್ರಿ ನಡೀತಾನೆ ಇದೆ, ಇಲ್ಲೂ ಕೂಡ ಮಾಡಬೇಕಂತ ಹೇಳಿದ್ದಾರೆ. ಯಾವ ರೀತಿ ನಿಮಗೆ ಹೋಗ್ತದೆ ವಿಷಯವಿದೆ, ಮತ್ತು ಮುಂದೆ ನಿಮಗೆ ಹೆಚ್ಚಿನ ವಿಷಯಗಳ ಧನ್ಯವಾದಗಳನ್ನು ಹೇಳಿ. ಮತ್ತು ನೀವು ಎಲ್ಲ ಯಾವುದೇ ಹೋರಾಟ ಇದ್ರೂ ಕೂಡ ನೀವು ಕವಿ ಈ ಪಕ್ಷಕ್ಕೆ ಒಂದು ಮಾತು ನೀವು ಹೇಳಿದೆ, ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಬಿಡಿ ಕಟ್ಟಾರೋ ಅವ್ರಿಗೆಲ್ಲರೂ ಈ CIT ಹೋರಾಟಕ್ಕೆ ನಡ್ಕೊಂಡು ನಿಮಗೆ ಅದು ನಿಮ್ಮ ಹೋರಾಟದ ಬೀದಿಯ ನಿಮ್ಮ ಹೋರಾಟ. CIT ಅಂದಾಗ CIT ಸಂಘಟನೆ, ಅದರಲ್ಲಿ ಎಲ್ಲ ಸಂಘಟನೆಗಳು ಬರ್ತದೆ, ನಮ್ಮ ಬೀದಿ ಸಂಘಟನೆ ಅಂದರೆ ಅಲ್ಲ, ಎಲ್ಲ ಸಂಘಟನೆಗಳು ಎಷ್ಟು ಸಂಘಟನೆ ಇದೆ, ದುಡಿಯೋ ವರ್ಗ ಅಂತ ಹೇಳಿ CIT ಸಂಘಟನೆ ಅನ್ನೋದು. ಆ ಸಂಘಟನೆ ಒಳಗಡೆ ಏನೆಲ್ಲ ಕಾರ್ಯಕ್ರಮಗಳು ಬರ್ತದೆ, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಮೀಡಿಯಾವರು ಕೂಡ ಸೇರಿ ಆ ಹೋರಾಟವನ್ನು ಯಶಸ್ವಿ ಮಾಡೋದು.